ಹಾಯ್ ಹಲೋ ನಮಸ್ಕಾರ ಗುರುವೆ. ನೀವು ನೋಡ್ತಾ ಇರೋ RJ ವ್ಲಾಗ್ಸ್. ಇವತ್ತು ಭಾನುವಾರ ಕಡಕಂಗೆ ನಿದ್ದೆ ಮಾಡೋಣ ಅಂದರೆ ನಮ್ಮ ಕಸಿನ್ಸು ಫೋನ್ ಮಾಡಿಬಿಟ್ಟು ನಿದ್ದೆ ಎಲ್ಲ ಆನ್ ಮಾಡಿಬಿಟ್ಟು ಗುರುವೆ. ಗಾಡಿ ರೆಡಿ ಇದೆ, ಹೋಗೋ ದಾರಿನೂ ರೆಡಿ ಇದೆ, ಬನ್ನಿ ಹೋಗೋಣ. ಇವರು ನಮ್ಮ ಕಸಿನ್ಸು ಚಂದು ತೇಜು ಚಳಿಯಲ್ಲಿ ಬಿಸಿ ಬಿಸಿ ದೋಸೆ ತಿನ್ನೋಣ ಅಂತ ಕ್ವಾಟ ತಿನ್ನೋಕ್ಕೆ ಬಂದಿದ್ದೀವಿ ಗುರುವೆ. ಚಳಿ ಜಾಸ್ತಿ ಇತ್ತು, ಅದ್ರ ತಕ್ಕಂಗೆ ಬಿಸಿನೇ ಇತ್ತು. ಚೆನ್ನಾಗಿ ಬಿಸಿ ಕಾಯಿಸ್ಕೊಂಡು ತಡ ಮಾಡೋದು ಬೇಡ ಅಂತ ಅಲ್ಲಿರೋ ಪ್ಲೇಟನ್ನು ಹಂಗೆ ಎತ್ಕೊಂಡು ಅಣ್ಣನ ಮುಂದೆ ನಿಂತ್ಕೊಂಡಿದ್ವಿ. ಅಣ್ಣ ದೋಸೆ ಆಗ್ತಾ ಇದ್ದ, ಆದರೆ ನಮ್ಮ ತಟ್ಟೆಗೆ ಮಾತ್ರ ಬರ್ತಾನೆ ಇಲ್ಲ. ಕಾಯ್ದು ಕೊನೆಗೆ ದೋಸೆ ಬಂದು ತಟ್ಟೆಗೆ ಬಿಟ್ಟು ಅದ್ರ ಜೊತೆ ಚಟ್ನಿ ಹಾಕೊಂಡು ಬ್ಯಾಟಿಂಗ್ ಮಾಡಕ್ಕೆ ರೆಡಿ ಆದ್ವಿ ಗುರುವೆ. ಚಳಿಗೆ ಬಿಸಿ ಬಿಸಿ ದೋಸೆ ತಿಂದು ಮನಸ್ಸಿಗೂ ಖುಷಿ ಆಯಿತು, ನನಗೆ ಖುಷಿ ಆಯಿತು ಗುರುವೆ. ಅದೇ ಜೊತೆ ರೈಸ್ ಬಾತ್ ತಿನ್ನೋಣ ಅಂತ ಹೋದ್ವಿ. ಇವ್ರು ಕೊಟ್ಟಿದ್ದು ಎಕ್ಸ್ಪ್ರೆಷನ್ ನೋಡಿ ರೈಸ್ ಬಾತ್ ಕ್ರೇಜಿ ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ, ಆದರೆ ನಾನು ಜೆನ್ಯೂನ್ ರಿವ್ಯೂ ಹೇಳ್ಬೇಕಂದ್ರೆ ನಂಗಂತೂ ಇಷ್ಟ ಆಗಿಲ್ಲ ಗುರುವೆ. ಹಾಲಿಡೇಸ್ ಎಲ್ಲ ಮುಗೀತು, ಬ್ಯಾಗ್ ಎಲ್ಲ ಪ್ಯಾಕ್ ಆಯಿತು, ಬೆಂಗಳೂರಿಗೆ ಓಡೋಕ್ಕೆ ರೆಡಿ ಆದ ಗುರುವೆ. ಫುಲ್ಲು ಬೇಜಾರಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ, ಹೋಗ್ದಿದ್ರೆ ವಿಧಿ ಇಲ್ಲ ಅಂತ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವಾರ ಬರೋಣ ಅಂತ ಬ್ಯಾಗ್ ಎತ್ಕೊಂಡು ಹೊರಟೇಬಿಟ್ಟೆ. ರೈಲ್ವೆ ಸ್ಟೇಷನ್ಗೆ ಬಂದು ಅಪ್ಪಗೊಂದು ಬಾಯ್ ಹೇಳಿ ಬೇಜಾರಲ್ಲಿ ಮುಂದೆ ಹೊರಟೆ. ಮುಂದೆ ನೋಡಿದ್ರೆ ಗೂಡ್ಸ್ ನಿಂತಿತ್ತು, ಸ್ಕೈ ವಾಕ್ ತುಂಬ ದೂರ ಇತ್ತು. ಅದಕ್ಕೆ ಅಂಡರ್ಗ್ರೌಂಡಿಂದ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಗುರುವೆ. ಬನ್ನಿ ನಿಮಗೆ ಟ್ರೈನ್ ಕೆಳಗಡೆ ಹೆಂಗಿರುತ್ತೆ ಅಂತ ದರ್ಶನ ಮಾಡ್ತೀನಿ. ಗಣೇಶ್ ಅವ್ರು ಹೇಳ್ದಂಗೆ ಟೈಮ್ ಪಕ್ಕ 4:20 ಕಣ್ರಿ. ಮನೇಲಿದ್ದಾಗ ಟೈಮ್ ಹೋಗೋದೇ ಗೊತ್ತಾಗಿಲ್ಲ, ಆಫೀಸಲ್ಲಿದ್ದಾಗ ಟೈಮೇ ಹೋಗಲ್ಲ. ಏನು ಮಾಡೋದು ಹೇಳಿ ಗುರುವೆ. ಪ್ಯಾಸೆಂಜರ್ ಟ್ರೈನ್ ಮಾತ್ರ ಹೀಗಣ ಇಲ್ಲ, ಎಲ್ಲ ಟ್ರೈನ್ ಕೂಡ ಹೀಗಣ ಗುರುವೆ. ಎಲ್ಲ ಟೈಮ್ಗೆ ಒಂದೂ ಬರಲ್ಲ. ಲೇಟ್ ಆದ್ರೂ ಲೇಟೆಸ್ಟಾಗಿ ಎಂಟ್ರಿ ಕೊಡ್ತೀವಿ ಗುರುವೆ. ನೋಡಿದ್ರೆ ಫುಲ್ಲು ಹೆವಿ ರಶ್ಶು. ಏನು ಮಾಡೋಕ್ಕಾಗಲ್ಲ, ನುಕ್ಕೊಂಡು ಹೋಗೋಣ ಅಂತ ಹತ್ತಕ್ಕೆ ಶುರು ಮಾಡಿದೆ ಗುರುವೆ. ಕಷ್ಟಪಟ್ಟು ಟ್ರೈನ್ ಆಗ್ತದೆ, ನಿಂತ್ಕೊಳಕ್ಕೂ ಜಾಗ ಇಲ್ಲ, ಸಿಕ್ಕಾಪಟ್ಟೆ ರಶ್ಶು. ಅಂತರ್ಜಾರಿ ಇವರು ಆರಾಮಾಗಿ ಕೆಳಗಡೆ ಕೂತವ್ರೆ, ಇವ್ರಿಗೇನೆಲ್ಲ ಹೇಳಿ ಗುರುವೆ. ಟ್ರೈನ್ ಒಳಗಡೆ ಫುಲ್ಲು ಹೀಟ್ ಆಗಿತ್ತು, ನೇಚರ್ ತುಂಬ ಸ್ವೀಟ್ ಆಗಿತ್ತು. ಬೆಟ್ಟ ಗುಡ್ಡ ಮರ ಗಿಡ ಎಲ್ಲ ನೋಡಿ ಮೈಂಡ್ ಫುಲ್ಲು ಪೀಸ್ ಆಗಿತ್ತು. ಹಾಗೆ ಕ್ಯಾಮ್ರಾ ತಿರುಗಿಸಿದ್ರೆ ಹೆವಿ ರಶ್ ಗುರುವೆ. ಜನ ಹತ್ತುತ್ತಾನೆ ಇದ್ದಾರೆ, ಇಳಿತಾನೆ ಇಲ್ಲ. ಇಲ್ಲಿ ನೋಡಿ ನಮ್ಮ ಜನ ಎಷ್ಟು ಡೆವಲಪ್ ಆಗಿದ್ರಲ್ಲ ಅಂತ ಗೊತ್ತಿಲ್ಲ, ಆದರೆ ಇಂಥ ಐಡಿಯಾ ಮಾಡಿದ್ರಲ್ಲ ಅಂತೂ ಸೂಪರಾಗಿ ಡೆವಲಪ್ ಆಗಿದ್ದಾರೆ. ಕೊನೆಗೂ ನಮ್ಮ ಸ್ಟಾಪ್ ಉಂಟು. ಈ ಟ್ರೈನಿಗೆ ಬಾಯ್ ಹೇಳಿ, ಮೆಟ್ರೋ ಟ್ರೈನಿಗೆ ಹಾಯ್ ಹೇಳಿ ಮುಂದೆ ಹೋಗೋಣ ಬನ್ನಿ ಗುರುವೆ. ನಗರಕ್ಕೆ ಬಂದೆ, ಬಸ್ ಸ್ಟ್ಯಾಂಡ್ ಕಡೆ ಹೊಂಟೆ. ಈ ಫುಟ್ಪಾತಲ್ಲಿ ಫುಲ್ ಅಂಗಡಿಗಳು, ಬಟ್ಟೆ ಬೆಡ್ಶೀಟು ವಾಳೆ ಜುಮ್ಕಿ ಸೆಂಟು ಬುಕ್ಕು ಪಾನಿಪುರಿ ಎಳ್ನೀರು ಎಲ್ಲ ಸಿಗುತ್ತೆ. ಎಲ್ಲ ನೋಡಿಕೊಂಡು ಆಮೇಲೆ ತೊಗೊಳೋಣ ಅಂತ ಅಂದ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋದೆ. ಕರೆಕ್ಟ್ ಟೈಮ್ಗೆ ಬಸ್ಸು ಬಂತು. ಬಸ್ ಹತ್ಕೊಂಡು ಮುಂದೆ ಹೋಗೋಣ ಮನೆ. ಡೆಕೋರೇಷನ್ ಫುಲ್ಲು ಜೋರಾಗಿತ್ತು, ಕಣ್ಣಿಗೆ ಫುಲ್ಲು ಬ್ರೈಟ್ ಆಗಿತ್ತು. ದೊಡ್ಡ ಮಾಲ್ಗಳು ಬಾ 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 ಅಂತ ಕರೀತಾಯಿತ್ತು. ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೇಳಿ ರೂಮ್ ಕಡೆ ಪಯಣ ಶುರು ಆಯಿತು. ಹಾರನ್ ಸೌಂಡ್ಸು, ಪೀಲ್ಸಿದ್ದಾರೋ ಮೈಂಡ್ಸು ಇವೆಲ್ಲ ನೋಡ್ವಿ ಯಾವ್ದು ಗುರು ಅಂದ್ಕೊಂಡು ಮುಂದೆ ಹೋದೆ. ಅಲ್ಲಿ ನೋಡಿದ್ರೆ ಫುಲ್ಲು ಬೆಟ್ಟ ಗುಡ್ಡ, ಇಲ್ಲಿ ನೋಡಿದ್ರೆ ಫುಲ್ ಮನೆಗಳು, ಅಪಾರ್ಟ್ಮೆಂಟ್ಸ್ಗಳು, ಕಾರ್ಗಳು, ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗಳು. ಹಾಗೆ ರೋಡಲ್ಲಿ ಹೋಗ್ತಾ ಇದ್ದೆ, ತಲೆಗೊಂದು ಲೈನ್ ಬಂತು. ಬೆಂಗಳೂರಲ್ಲಿದೆ ಅಂದ ಚಂದ, ನಮ್ಮೂರಲ್ಲಿದೆ ನೆಮ್ಮದಿ ಆನಂದ. ಸಿಟಿ ಮತ್ತು ಹಳ್ಳಿ ಬಗ್ಗೆ ಕುವೆಂಪುರವರು ಒಂದು ಲೈನ್ ಬರ್ತಿದ್ದಾರೆ, ಹೇಳ್ತೀನಿ ಕೇಳಿ. ಕೋಟಿ ದನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿಯ ಬಾಲು. ನಿಮ್ಮ ಜೊತೆ ಮಾತಾಡ್ಕೊಂಡು PGಗೆ ಬಂದೆ ಗುರುವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ RJ ವ್ಲಾಗ್ಸ್. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.